ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇದು ಕಂಟಿನ್ಯೂಷನ್ ಪಾರ್ಟ್ ಆಫ್ ಮೈ ಡೇ 3 ಮೇಕಪ್ ಕೋರ್ಸ್. ಸೊ ಅವತ್ತು ಮಾರ್ನಿಂಗ್ ಬನ್ನೆ ಸ್ಟೈಲ್ ಆದಮೇಲೆ ಅವರು ಸ್ಯಾರಿ ಡ್ರೆಪ್ಪಿಂಗ್ ಕೂಡ ಹೇಳ್ಕೊಟ್ರು. ಲೈಕ್ ಯಾವ ಥರ ಅದನ್ನು ಫೋಲ್ಡ್ ಮಾಡಬೇಕು, ಅಂದರೆ ಯಾವ ಥರ ನೆರಿಗೆ ಪಿನ್ ಮಾಡಬೇಕು, ಯಾವ ಥರ ಸೆರಗನ್ನ ಪಿನ್ ಮಾಡಬೇಕು, ಮತ್ತು ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಸೆರಗು ಅರ್ವ ಬೇಕಾ ಅಥವಾ ಚಿಕ್ಕದು ಬೇಕಾ ಡಿಪೆಂಡ್ಸ್. ಸೊ ಅದ್ರ ಬೇಸಿಸ್ ಮೇಲೆ ನಾವು ಪಿನ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ಕೇಳ್ಕೊಂಬಿಟ್ಟು ಅದಾದಮೇಲೆ ಮೆಷರ್ಮೆಂಟ್ ತೊಗೊಂಡು ಅವ್ರ ಬಾಡಿಗೆ ಕರೆಕ್ಟಾಗಿ ಪಿನ್ ಮಾಡಿದ್ರೆ ಸೊ ಅದು ನೀಟಾಗಿ ಕೂರುತ್ತೆ. ಲೈಕ್ ನೀವು ಇನ್ಸ್ಟಾದಲ್ಲೆಲ್ಲ ನೋಡಿದ್ರಲ್ಲ ಮಾಡೆಲ್ಸ್ಗೆ ಎಷ್ಟು ನೀಟಾಗಿ ಕೂತಿರುತ್ತೆ, ಅಥವಾ ಬ್ರೈಡ್ಸ್ಗೆ. ಸೊ ಆ ಥರ ಪಿನ್ ಮಾಡಿದ್ರೆ ಮಾತ್ರ ಅಷ್ಟು ನೀಟಾಗಿ ಕೂರೋಕ್ಕಾಗೋದು. ಆ್ಯಂಡ್ ಅದನ್ನು ಹೆಂಗೆ ಐರನ್ ಮಾಡಬೇಕು, ಅದನ್ನು ಯಾವ ಥರ ಫೋಲ್ಡಿಂಗ್ಸ್ ಮಾಡಬೇಕು, ಲೈಕ್ ಇವಾಗ ಹೆಂಗಂದ್ರೆ ಹಾಗೆ ಮಡ್ಚಿಕ್ಕಿದ್ರೆ ಅದು ಹಾಳಾಗುತ್ತಲ್ವ, ಅದು ಎಲ್ಲ ಪಿನ್ ಮಾಡಿರೋದಲ್ಲ. ಸೊ ಅದನ್ನು ನೀಟಾಗಿ ಫೋಲ್ಡಿಂಗ್ಸ್ ಮಾಡಬೇಕು. ಅದರಲ್ಲಿ 2 ಥರ ಇದ್ದಾವೆ ಫೋಲ್ಡಿಂಗ್ಸು. ಒನ್ ಇಸ್ ದಿಸ್, ಆ್ಯಂಡ್ ಆಮೇಲೆ ಇನ್ನೊಂದು ಕೂಡ ನಾರ್ಮಲ್ ಫೋಲ್ಡಿಂಗ್. ಅಂದರೆ ನಾರ್ಮಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಅದನ್ನ ಹೆಂಗೆ ಸೆಕ್ಯೂರ್ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ರು. ನಾರ್ಮಲ್ ಫೋಲ್ಡಿಂಗ್ ಮಾಡಿಬಿಟ್ಟು ಅದನ್ನೊಂದು ಕವರಲ್ಲಿ ಹಾಕ್ಬಿಟ್ರೆ ಅದು ನೀಟಾಗಿ ಇರುತ್ತೆ ಅಂತ ಎಲ್ಲ ಹೇಳ್ಕೊಟ್ರು. ಸೊ ಅದಾದಮೇಲೆ ಎಲ್ಲ ಮುಗಿಸ್ಬಿಟ್ಟು ಸೆಷನ್ನ ಎಂಡ್ ಮಾಡಿದ್ರು. ಸೊ ಎಲ್ಲ ಮುಗೀತು ಅಂತ ನಾನು ಮನೆ ಕಡೆ ಹೊರಟೆ. ಸೊ ಎಂಡ್ ಅಪ್ ವಿತ್ ದಿಸ್ ಸೆಷನ್. ಬಾಯ್ ಬಾಯ್.